ಸುಮಾರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರತಕ್ಕಂಥ ಆರ್ಟಿಕಲ್ಸ್ನ ಒಪ್ಪಿಕೊಂಡು ಅವತ್ತೇ ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಅಳವಡಿಸಿಕೊಂಡಿದ್ದೀವಿ. ನಂತರ ಉಳಿದ ಆರ್ಟಿಕಲ್ಸ್ ಎಲ್ಲ ಸೇರಿಸಿಬಿಟ್ಟು ಜನವರಿ ತಿಂಗಳು 26, 1950 ನಮ್ಮ ದೇಶ ರಿಪಬ್ಲಿಕ್ ಅಂತ ಹೇಳಿ ಆಗಿದೆ. ಆದರೆ ಇವತ್ತು ಸಂವಿಧಾನವನ್ನು ನಾವು ಒಪ್ಪಿಕೊಂಡಿರುವುದರಿಂದ ನಮ್ಮ ದೇಶದ ಸಂವಿಧಾನ ದಿನ ಅಂತ ಹೇಳಿ ಆಚರಿಸ್ತಾ ಇದೆ. ಇದನ್ನು ನಾವು ಸಂವಿಧಾನದ ಪ್ರಿಯಾಂಬಲ್ನ ಓದುವುದರ ಮೂಲಕ ನಮ್ಮ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡೋಣ. ಮೂಲ ಸಂವಿಧಾನ ಪ್ರಿಯಾಂಬಲ್ನಲ್ಲಿ ಸೋಷಲಿಸ್ಟ್, ಸೆಕ್ಯುಲರ್ ಅನ್ನುವ ಶಬ್ದಗಳಿರಲಿಲ್ಲ. ಅದು 42ನೇ ಅಮೆಂಡ್ಮೆಂಟ್ ಪ್ರಕಾರ 1976ನೇ ಆಕ್ಟ್ ಅಲ್ಲಿ ಸೇರ್ಪಡೆಯಾಗಿದೆ. ನಾವು ಈ ಸೇರ್ಪಡೆ ಆಗಿದ ಪ್ರಿಯಾಂಬಲ್ನ ಇವತ್ತುವರೆಗೆ ಅದೇ ಇದೆ. ಅದನ್ನವೇ ನಾವು ಎಲ್ಲರೂ ಸೇರಿ ಓದೋಣ. ಎದ್ದು ನಿಂತುಕೊಳ್ಳಿ. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and integrity of nation. ಕೆಲವು ದೇಶಗಳಲ್ಲಿ ಮಿಲಿಟರಿ ತನ್ನ ಕೈಯಲ್ಲಿ ಆಳ್ವಿಕೆಯನ್ನು ತಗೊಂಡು ಸಾಕಷ್ಟು ದೇಶಗಳಲ್ಲಿ ಆಳ್ವಿಕೆಯನ್ನು ಮಾಡಿದರು. ನಂತರ ಡಚ್, ಪೋರ್ಚುಗೀಸ್ ಮತ್ತು ಇಂಗ್ಲೆಂಡ್ ಇವು ಭೂಮಿಯಲ್ಲಿ ಇರತಕ್ಕಂಥ ಒಂದೊಂದು ದೇಶವಾಗಿ ತಮ್ಮ ವಸಾಹತು ಮಾಡಿಕೊಂಡಿವೆ. ಅದರಲ್ಲಿ ದ ಗ್ರೇಟ್ ಬ್ರಿಟನ್ ಹೆಚ್ಚು ಕಡಿಮೆ 4/3 ಭಾಗವನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡಿದೆ. ಅದು ಕೂಡ ಒಂದು ಆಳ್ವಿಕೆ, ಅದು ಕಲೋನಿಯಲ್ ಆಳ್ವಿಕೆ ಅಂತ ನಾವು. ನಂತರ ಒಂದೊಂದು ಕಾಲನಿಯಾಗಿ ಸ್ವತಂತ್ರವನ್ನು ಪಡೆದು ಪ್ರಜಾಪ್ರಭುತ್ವದಲ್ಲಿ ಈ ಆಳ್ವಿಕೆ ಇಲ್ಲಿವರೆಗೆ ಯಾರ್ಯಾರೋ ಮಾಡ್ಕೊಂಡು ಬಂದಿದ್ರು. ಆದರೆ
ಒಂದು ದೇಶದ ನಿಜವಾಗಿಯೂ ರಾಜ ಮಹಾರಾಣಿ ಯಾರಂದ್ರೆ ಅದು ಜನರು ಆಳ್ವಿಕೆ ಮಾಡಬೇಕು ಅನ್ನುವ ಒಂದು ತತ್ವದಲ್ಲಿ ಬಹಳಷ್ಟು ದೇಶಗಳು ತಮಗೆ ಬೇಕಾಗಿದ್ದ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡಿ ಅದನ್ನ ಪಾಲಿಸ್ತಾ ಬರ್ತಾ ಇದೆ. ಅದರಲ್ಲಿ ಅಮೆರಿಕನು ಹೌದು, ಫ್ರಾನ್ಸು ಹೌದು, ಸ್ವಿಟ್ಜರ್ಲ್ಯಾಂಡ್ ಹೌದು, ಜರ್ಮನಿನೂ ಹೌದು, ಭಾರತನೂ ಹೌದು, ಏಷ್ಯಾದಲ್ಲಿ ಇರತಕ್ಕಂಥ ಸಾಕಷ್ಟು ಕಾಲನೀಸ್ ಕೂಡ ಆಗ್ತವೆ. ಈ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡುವವರು ಆ ದೇಶದ ಜನ. ಆ ಆಳ್ವಿಕೆ ಹಕ್ಕನ್ನ ಕೊಡುವುದು ಆ ದೇಶದ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಈ ಕಾನ್ಸ್ಟಿಟ್ಯೂಷನ್ ಎಲ್ಲೆಲ್ಲೋ ಆ ದೇಶದಲ್ಲೇ ಇದೆಯೋ ಆ ಕಾನ್ಸ್ಟಿಟ್ಯೂಷನ್ ನಮ್ಮ ಮಾರ್ಗದರ್ಶನ. ಅದು ಒಂದೇ ನಮ್ಮ ಮಾರ್ಗದರ್ಶನ. ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲವೂ ಒಳಗೊಂಡಿದೆ. ದೇಶದ ನಾಗರಿಕರು ಯಾರು, ಅವರ ಮೂಲಭೂತ ಹಕ್ಕುಗಳೇನು, ಅವರ ಮೂಲಭೂತ ಕರ್ತವ್ಯಗಳು ಯಾವುದು, ಸಮಯಕ್ಕೆ ಸರಿಯಾಗಿ ಬರುವ ಕರ್ತವ್ಯ. ಆ ನಂತರ ಎಲೆಕ್ಷನ್ ಯಾವ ತರ ಆಗಬೇಕು, ನಮ್ಮದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಿಸ್ಟಮ್, ಅಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾ ಇರ್ತದೆ. ಆ ನಂತರ ನಮ್ಮದು ಕ್ವಾಸಿ ಫೆಡರಲ್ ಸಿಸ್ಟಮ್, ಸೆಂಟ್ರಲ್ ನಲ್ಲಿ ಒಂದು ಗವರ್ಮೆಂಟ್ ಇರ್ತದೆ, ಪ್ರತಿ ಒಂದು ಸ್ಟೇಟ್ ಅಲ್ಲಿ ಒಂದು ಗವರ್ಮೆಂಟ್ ಇರ್ತದೆ. ಅಧಿಕಾರನ ಹಂಚಿಕೊಂಡು ಆಡಳಿತ ಮಾಡ್ತಕ್ಕಂಥದನ್ನ ಕಾನ್ಸ್ಟಿಟ್ಯೂಷನ್ ನಮಗೆ ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂಗೆ ತೋರಿಸಿಕೊಡ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೆಲಸ ಮಾಡಬಹುದು. ಕಾನ್ಸ್ಟಿಟ್ಯೂಷನ್ಗೆ ಮೇಲೆ ಯಾವಿಲ್ಲ. ನೀವೆಲ್ಲ ನೋಡಿರ್ಬೋದು, ಎಲ್ಲಾ ದೇಶಗಳಲ್ಲೂ ಕಾನ್ಸ್ಟಿಟ್ಯೂಷನ್ಗೆ ಕೊಡತಕ್ಕಂಥ ಗೌರವ, ಮರ್ಯಾದೆ ಅದು ನಮಗೆ ಲೆಕ್ಕ ಮಾಡಕ್ಕೆ ಬರಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಆದವರು, ಇಂಗ್ಲೆಂಡ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆದವರು ಕಾನ್ಸ್ಟಿಟ್ಯೂಷನ್ ತಲೆಬಾಗುತ್ತಾರೆ. ಪ್ರತಿಯೊಂದು ಪ್ರಜೆಯು ತಾವು ಮೊದಲೇ ಓದಿಕೊಳ್ಳುವುದು ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮಲ್ಲಿ ಎಷ್ಟು ಕಷ್ಟ ಅಂದ್ರೆ ಸಿಲೆಬಸ್ ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಇಂಟ್ರೊಡ್ಯೂಸ್ ಮಾಡಿ, ಕಂಪಲ್ಸರಿ ಮಾಡಿ, ಕಡ್ಡಾಯ ಮಾಡಿ, BA, BSc, BCom ನಲ್ಲಿ ಅದು ಮೂಲಂತರ ವಿದ್ಯಾರ್ಥಿಗಳಿಗೆ ನಾವು ಕಾನ್ಸ್ಟಿಟ್ಯೂಷನ್ ಓದಿಸ್ತಾ ಇದ್ದೀವಿ. ನಾವು ಸ್ವಾಭಾವಿಕವಾಗಿ ತನ್ನತಾನಾಗಿ ಹಾಗೆ ಓದತಕ್ಕಂಥ ಕಾನ್ಸ್ಟಿಟ್ಯೂಷನ್ ನಮ್ಮ ಓದುವ ವಿಷಯದಲ್ಲಿ ಒಂದು ವಿಷಯವಾಗಿ ಇಟ್ಟು ಅದು ಮೂಲಾಂತರ ನಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡುವುದು ನನಗೆ ಏನೋ ಅಷ್ಟು ಸರಿ ಅಂತ ಆಗ್ತಾ ಇದೆ. ಅದು ಎಲ್ಲಿವರೆಗೆ ಆಗಿದೆ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಓದಿಕೊಂಡು ತೆಗೆದುಕೊಂಡು ಸ್ವೀಕಾರ ಮಾಡಿಕೊಂಡು ಅದನ್ನ ಫಾಲೋ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ.
ಇವತ್ತು ಏನಾಗ್ತಾ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ನ ಕ್ವಶನ್ ಪೇಪರ್ ಮಾಡಲ್ ತಗೊಳ್ಳೋದು, ಹೋದ ವರ್ಷ ಯಾವ್ದಾವ್ದು ಕ್ವಶನ್ ಬಂದಿದೆ ಅದಷ್ಟೇ ತಯಾರು ಮಾಡೋದು, ಎಕ್ಸಾಮಿನೇಷನ್ ಬರೆಯೋದು, ಕಾನ್ಸ್ಟಿಟ್ಯೂಷನ್ ಪೇಪರ್ನ ನೀವು ಪಾಸ್ ಆಗೋದು, ಅಲ್ಲೇ ಮರೆತುಕೊಳ್ಳೋದು. ಇಲ್ಲಿ ಬಂದು ನಾವು ನಿಂತಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ನಮಗೆ ಗೊತ್ತಿಲ್ಲ ಅಂದ್ರೆ, ನಾವು ಓದ್ಕೊಳ್ಳದೆ ಇದ್ರೆ ನಮ್ಮ ಕರ್ತವ್ಯ ಮತ್ತು ಹಕ್ಕುಗಳು ನಮ್ಗೆ ಯಾಕೆ ಗೊತ್ತಾಗ್ತದೆ? ಲಿಟ್ರಸಿ ರೇಟ್ ನಮ್ಮಲ್ಲಿ ಎಷ್ಟಿದೆ? ಕಾಲೇಜ್ ಮಟ್ಟಕ್ಕೆ ಬರತಕ್ಕಂಥ ಸಂಖ್ಯೆ ಎಷ್ಟಿದೆ? ಒಂದು 40-45% ಅಂದ್ರೆ ಇನ್ನು ಅರ್ಧ ಜನಸಂಖ್ಯೆ ಕಾಲೇಜಿಗೆ ಬರದೇ ಇರತಕ್ಕಂಥವರು. ಮತ್ತೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಾಗೋದು ಯಾಕೆ? ನೀವು ನಾವು ಸೇರಿ ಹಳ್ಳಿಗೆ ಹೋಗಿ ಮಹಾವಿದ್ಯಾಲಯದಲ್ಲಿ ಓದಲಿಕ್ಕೆ ಅವಕಾಶ ಸಿಗದೇ ಇರತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕಾನ್ಸ್ಟಿಟ್ಯೂಷನ್ ಹಂತ ಹಂತವಾಗಿ ಓದಿ ತಿಳಿಸುವ ಜವಾಬ್ದಾರಿ ನಮ್ಮದಾಗಿರ್ತದೆ. ಮಾಡ್ತಾ ಇದೀವಾ? ಮಾಡ್ತಾ ಇಲ್ಲ. ಆದ್ದರಿಂದ ಈ ದಿನವನ್ನ ವರ್ಷದಲ್ಲಿ ಸಾವಿರಾರು ಹಬ್ಬಗಳು ಬರ್ತದೆ, ಒಳ್ಳೆ ದಿನಗಳು ಬರ್ತದೆ ಅಂತ ಹೇಳಿ ಹಾಗೆ ಮುಂದೆ ಹೋಗಬೇಡಿ. ಇಲ್ಲಿವರೆಗೆ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿದೇ ಇದ್ದಾರೆ, ಇವತ್ತಿಂದ ಓದಲಿಕ್ಕೆ ಶುರು ಮಾಡಿ. ಇಲ್ಲಿವರೆಗೆ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅರ್ಥ ಮಾಡಲಿಕ್ಕೆ ಶುರು ಮಾಡಿ. ಇಲ್ಲಿವರೆಗೆ ನೀವು ಕಾನ್ಸ್ಟಿಟ್ಯೂಷನ್ ಪಾಲಿಸದೆ ಹೋದ್ರೆ ಇವತ್ತಿಂದ ಪಾಲಿಸಲಿಕ್ಕೆ ಹೋಗಿ. ಮಾಡಿ ನೋಡಿ, ನೀವು ಇಷ್ಟು ಮಾಡಿ ನೋಡಿ. ಇಷ್ಟು ನೀವು ಮಾಡಿ ನೋಡಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಬರ್ತದೆ, ನಮ್ಮಲ್ಲಿ ದೇಶ ಪ್ರೇಮ ಬರ್ತದೆ. ಅಂಬೇಡ್ಕರ್ ಹೇಳಿದಂತೆ ಫ್ರೆಟರ್ನಿಟಿ ಬರ್ತದೆ. ನಾವೆಲ್ಲ ಅಣ್ಣ ತಮ್ಮರು, ನಾವೆಲ್ಲ ಅಕ್ಕ ತಂಗಿಯರು ಅನ್ನುವ ಭಾವನೆ ಬರ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನೀವು ದೂರ ನಿಂತರೆ, ನೀವು ಪ್ರತಿಯೊಬ್ಬರು ಈ ದೇಶದ ಒಳಗಡೆ ನಿಮ್ಮನ್ನ ಸೇರಿಸಿಕೊಳ್ಳಾದ ಹೊರಗಡೆ ನಿಂತಂತ ಅರ್ಥ ಆಗ್ತದೆ. ನಾನು ನಿನ್ನೆ ಸಂಜೆನೆ ಎಲ್ಲರಿಗೂ ಮೆಸೇಜ್ ಕಳಿಸಿದ ಮೇಲೂ ಅದರಲ್ಲಿ ನಿಮಗೆ ಒಂದು ಗಂಭೀರತೆ ಇದೆ. ಹೆಂಗ್ ಬೇಕಾದ್ರೂ ಬರುವುದು, ಹೆಂಗ್ ಬೇಕಾದ್ರೂ ಹೋಗ್ತಾ ಇದ್ರೆ ನಾನು ಏನು ಹೇಳ, ನೀವೇ ನೋಡ್ತೀರಿ ಇನ್ನು ಮುಂದೆ. ಕಾನ್ಸ್ಟಿಟ್ಯೂಷನ್ ಬೇಕೆ ಹೆಚ್ಚೆಚ್ಚು ತಿಳ್ಕೊಳ್ಳಲಿಕ್ಕೆ ನಾವು ಜನವರಿ 26 ರಿಪಬ್ಲಿಕ್ ಡೇ ನಲ್ಲಿ ಸೇರೋಣ. ಅಲ್ಲಿವರೆಗೆ ನೀವು ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಕೂರಿ ನನ್ನ ಮಾತನ್ನು ಮುಗಿಸ್ತೇನೆ.